ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಾಲಿಗ್ರಾಮ ಬಸ್ ಹತ್ತುತ್ತಾ ಇದ್ದೀನಿ ರಾಮನಾಥ್ಪುರ. ಫಸ್ಟ್ ಟೈಮ್ ಅನಿಸುತ್ತೆ ಈ ಬಸ್ಸು ಇಷ್ಟು ರಶ್ ಇಲ್ಲದೆ. ಮೊದಲನೇ ಬಾರಿಗೆ ನಾನು ಒಬ್ಬಳೇ ಫಸ್ಟ್ ಹತ್ತಿದ್ದೀನಿ. ಫುಲ್ ಖಾಲಿ ಇದೆ ಬಸ್ಸು. ಇವಾಗ ಜನ ಹತ್ತುತ್ತಾ ಇದ್ದಾರೆ. ಫಸ್ಟ್ ನಾನು ಒಬ್ಬಳೇ ಹತ್ತಿರೋದು. ವಾವ್, ಗುಡ್ ಈವ್ನಿಂಗ ಗುಡ್ ಆಫ್ಟರ್ನೂನ ಗೊತ್ತಿಲ್ಲ. 4:15 ಟೈಮ್ ಬಂದು ತುಂತುರು ಮಳೆ ಬರ್ತಾ ಇದೆ. ನಾನು ಡ್ರೆಸ್ ಹಾಕಿದ್ದೀನಿ, ಯೂನಿಫಾರ್ಮ್ನ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ನೋಡೋಕ್ಕೆ. ಬಟ್ ಇಲ್ಲಿಗೆ ಬಂದು ಒಂದು 10 ನಿಮಿಷ ಆಯಿತು. ಬಟ್ ಬಸ್ಸೇ ಇಲ್ಲ. ನನಗೆ ಮೈಸೂರು ಗಾಡಿ ಬಸ್ ಬರಬೇಕು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ, ಯಾರನ್ನು ನೋಡೋಕೆ ಹೋಗ್ತಾ ಇದ್ದೀನಿ, ಏನು ಸಮಾಚಾರ ಎಲ್ಲ ನಿಮಗೆ ವೀಡಿಯೋನ ಮುಂದೆ ನೋಡಿದ್ರು ಗೊತ್ತಾಗುತ್ತೆ. ಯಾವ ಫ್ರೆಂಡ್ ಅಂತ ನೋಡಿದ್ರೆ ನೀವುಗಳು ಕೂಡ ಖುಷಿ ಆಗ್ತೀರಾ ಯಾರು ಅಂತ ಹೇಳಿದ್ರೆ. ಬನ್ನಿ ಹೋಗೋಣ. ನೋಡಿ ಮಳೆ ಹೇಗೆ ಬರ್ತಾ ಇದೆ ರಾಮನಾಥ್ಪುರದಲ್ಲಿ ಅಂತ ಹೇಳಿ. ಫ್ರೆಂಡ್ಸ್, ರಾಮನಾಥ್ಪುರ ಕೊಡೋಕ್ ಥರ ಆಗೋಗ್ಬಿಟ್ಟೈತೆ. ಫುಲ್ ಮಳೆ ತುಂತುರು ಮಳೆ. ನನಗೆ ಬಸ್ ಇಲ್ಲ, ಛತ್ರಿ ಬೇರೆ ಇಲ್ಲ, ಮಳೆಯಲ್ಲೇ ನಿಂತಿದ್ದೀನಿ. ATMಗೆ ಬರ್ತಾ ಇದ್ದೀನಿ ಅಮೌಂಟ್ ತೊಗೊಳಕ್ಕೆ ಅಂತ ಹೇಳಿ. ಬನ್ನಿ ಅಮೌಂಟ್ ತೊಗೊಳ್ಳೋಣ. ತುಂಬ ಎಲ್ಲರೂ ಡಿಗ್ರಿಲಿ ಹೋಗಿದ್ದೇನೋ ಅವ್ರ ಮನೆಗೆ ಹೋಗ್ತಾ ಇದ್ದೇನಲ್ಲ. ಬರೀ ಕೈಲಿ ಹೋಗೋದು ಬೇಡ, ಬೇಕ್ರಿಲಿ ಏನಾದರೂ ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗೋಣ ಬನ್ನಿ. ಅವಳಿಗೆ ಏನು ತಿಂತಾಳೆ ಅಂತ ಗೊತ್ತಿಲ್ಲ, ಬಟ್ ನಾರ್ಮಲಾಗಿ ತೊಗೊಂಡು ಹೋಗೋ ಅಂಥ ಐಟಮ್ಸ್ನ ತೊಗೊಂಡು ಹೋಗೋಣ. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ನನಗೆ ಆ್ಯಪಲ್ ಕಟ್ ಮಾಡಿಕೊಟ್ಲು. ನನ್ನ ಇನ್ನೊಬ್ಬರು ಫ್ರೆಂಡ್ನ ಜೊತೆಲಿ ಕರ್ಕೊಬಂದಿದ್ದೆ. ಅವ್ರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ನನ್ನ ಕ್ಲಾಸ್ಮೇಟು, ಅವಳಿಗೂ ಗೊತ್ತು ಯಾರೋ, ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ. ಹೌದು, ವರ್ಷಿತ್ ಅವ್ರ ಮನೆಗೆ ಬಂದಿದೆ. ವರ್ಷಿತ್ಗೆ ಪಾಪು ಆಗಿದೆ, ಗಂಡು ಮಗು, 2 ತಿಂಗಳಾಗಿತ್ತು. ನಾನು ಬಂದು ನೋಡೋಕ್ಕಾಗಿರಲಿಲ್ಲ. ಹತ್ರನೇ, ಬಟ್ ಅವ್ರೂರಿಗೆ ಬಸ್ ಹೋಗಲ್ಲ, ಬೈಕಲ್ಲಿ ಬರಬೇಕಿತ್ತು, ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಬಂದೆ. ನನ್ನ ಕ್ಲಾಸ್ಮೇಟ್ ಅವರು, ವರ್ಷಿತ್ಗೂ ಗೊತ್ತು, ನಾವೆಲ್ಲ ಒಂದೇ ಕ್ಲಾಸಲ್ಲಿ ಜೊತೇಲಿ ಓದಿದ್ದು. ಸೊ ಅವ್ರ ಜೊತೆ ಬೈಕಲ್ಲಿ ಕರ್ಕೊಂಡು ಬಂದಿದ್ದೆ ನಾನು. ವರ್ಷಿತ್ ನೋಡಿಕೊಂಡು ಮತ್ತೆ ವಾಪಸ್ಸು ಸಾಲಿಗ್ರಾಮಕ್ಕೆ ಬಿಟ್ಟ ನನ್ನ ಫ್ರೆಂಡು. ನಾನು ಸಾಲಿಗ್ರಾಮದಿಂದ ದೇವಿ ತಂದ್ರೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅಪ್ಪಾಜಿ ಬರ್ತಾರೆ, ಅಪ್ಪಾಜಿ ಕರ್ಕೊಂಡು ಹೋಗ್ತಾರೆ. ವರ್ಷಿತ್ ಅವ್ರ ಮನೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಮಳೆ ಟೈಮ್ ಬೇರೆ. ಆ್ಯಂಡ್ ಅವ್ರಿಗೂ ಕರ್ಕೊಬಂದಿದ್ದಲ್ಲ ನನ್ನ ಫ್ರೆಂಡ್, ಅವ್ನಿಗೂ ಕೆಲಸ ಅಲ್ವಾ, ಏನೊಂದು 15ರಿಂದ 20 ನಿಮಿಷ ಇದ್ದೆ. ಟೀ ಇಟ್ಕೊಟ್ಲು, ಟೀ ಕುಡಿದು ಆ್ಯಪಲ್ ತಿಂದು, ಹಾಗೆ ಕೃತುಗೆ ಹಳಸಿನಣ್ಣು ಇತ್ತು ಅಂತ ಹೇಳಿ ಮನೆಯಲ್ಲಿ ಹಳಸಿನಣ್ಣೆಲ್ಲ ಕಟ್ ಮಾಡಿಕೊಟ್ಲು. ಮನೆಗೆ ಹೋದ್ಮೇಲೆ ಹಳಸಿನಣ್ಣು ಕೃತುಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಬೇಡ ಅಂದರೂ ಕೂಡ ಫೋರ್ಸ್ ಮಾಡಿಕೊಟ್ಲು, ತೊಗೊಂಡೋಗು, ನಾವು ತಿಂತಾನೆ ಇರ್ತೀವಿ, ನಿಮ್ಮ ಮನೆಗೆ ತೊಗೊಂಡೋಗು, ಎಲ್ಲರೂ ತಿಂತಾರೆ ಅಂತ ಹೇಳಿ ಹಿಂಸೆ ಮಾಡಿ ಹಳಸಿನಣ್ಣು ಕೊಟ್ಲು. ನಾನು ಹೋಗಿದ್ದು ಡ್ಯೂಟಿ ಮುಗಿಸಿ ಸಂಜೆ ಹೋಗಿದ್ನಲ್ವ, ಹಾಗಾಗಿ ಜಾಸ್ತಿ ಹೊತ್ತು ಅವಳ ಜೊತೆಲಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅವಳು ಕೂಡ ಬೇಜಾರು ಮಾಡ್ಕೋತಾ ಇದ್ಲು, ಯಾಕೆ ಇಷ್ಟು ಲೇಟಾಗಿ ಬಂದಿದ್ಯಾ ಅಂತ ಹೇಳಿ. ಟೈಮ್ ಬಂದು 6 ಗಂಟೆ ಆಗಿದೆ. ವರ್ಷಿತ್ ಅವ್ರ ಮನೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, 10ರಿಂದ 15 ನಿಮಿಷ ಇದ್ದೆ. ಟೀ ಕೊಟ್ಲು, ಟೀ ಕುಡಿದೆ, ಆ್ಯಪಲ್ ಕಟ್ ಮಾಡಿಕೊಟ್ಲು, ಆ್ಯಪಲ್ ಕಟ್ ಮಾಡಿಕೊಂಡು ಪಾಪುನ ಒಂದು 5 ನಿಮಿಷ ತೊಡೆ ಮೇಲೆ ಕೂರಿಸ್ಕೊಂಡು ಇರು ಮಧ್ಯಾಹ್ನನಾದರೂ ಹೇಳಿದರೆ ಏನಾದರೂ ಅಡುಗೆ ಅಥವಾ ಏನಾದರೂ ಮಾಡಿದ್ದೀವಿ ಅಂದ್ಲು. ಏನೂ ಬೇಡ, ಮಳೆ ಬರ್ತಿತ್ತಲ್ವ, ಹಾಗಾಗಿ ಲೇಟ್, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ಬರ್ತೀನಿ, ಸ್ಕೂಟಿ ಕಲ್ತ್ಕೊಂಡ್ಮೇಲೆ ಸ್ಕೂಟಿ ತೊಗೊಂಡ್ಬರ್ತೀನಿ, ಅವಾಗ ಜಾಸ್ತಿ ಹೊತ್ತಿರ್ತೀನಿ ಅಂತ ಹೇಳಿ ಮಾತಾಡ್ಕೊಂಡ್ಬಂದೆ. ಅವಳು ವೀಡಿಯೋಗೆ ಬೇಡ ಅಂತಿದ್ಲು. ಯಾಕೆ ಅಂದರೆ ಅವಳು ಬಾಣ್ತಿ ಅಂದಾಗ ಮನೇಲಿ ಹೇಗಿರುತ್ತೆ ಅಂತ ಗೊತ್ತಲ್ವ, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೀವು ತೋರಿಸ್ಬಾರ್ದು ಹಂಗೆ ಹಿಂಗೆ ಅಂತೀರಾ, ಏನೋ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾರ ಮನೆಗೆ ಹೋದೆ, ನಾನು ಯಾರನ್ನು ಮೀಟ್ ಮಾಡಿದೆ ಅಂತ ನಿಮಗೂ ಕುತೂಹಲ ಇರುತ್ತಲ್ವ, ಹಾಗಾಗಿ ತೋರಿಸ್ದೆ. ಮನೆಗೆ ಹೋಗಿ ಮಾತಾಡೋಣ, ಇನ್ನು ಮಿಕ್ಕಿದ್ದು ಇನ್ನು ರೋಡಲ್ಲಿದ್ದೀನಿ, ಎಲ್ಲ ನನ್ನೇ ನೋಡ್ತಾವ್ರೆ, ಯಾಕೆ ಹಿಂಗೆ ಹುಡುಗಿ ಹುಚ್ಚಿ ಥರ ಮಾತಾಡ್ತೈತೆ ಅಂತ. ನೋಡೋಕ್ಕೆ ಬೇರೆ ಹುಚ್ಚಿ ಥರ ಕಾಣ್ತಾ ಇದ್ದೀನಿ. ಅಂದರೆ ನಮ್ಮ ಅಪ್ಪಾಜಿ ಬತ್ತು ನಾನು ಕರ್ಕೊಂಡು ಹೋಗೋಕ್ಕೆ. ನಡಿ ಫ್ರೆಂಡ್ಸ್, ಇಲ್ಲಿ ಬರಬೇಕಾದ್ರೆ ತಂದರೆಯಿಂದ ಮುಂದೂರಿಗೆ ನವಿಲು ಗರಿ ಬಿಚ್ಚಿ ಇದು ಮಾಡ್ತಾಯಿತ್ತು. ನಮ್ಮ ಅಪ್ಪಾಜಿ ಗಾಡಿ ನಿಲ್ಲಿಸೋ ಅಂದಿಲ್ಲ, ಯಾಕಂದರೆ ಆಲ್ರೆಡಿ ಸಂಜೆ ಆಗೋಗಿತ್ತು, 6:15 ಎಷ್ಟೋ ಆಗೋಗಿತ್ತು ಟೈಮಿಂಗ್ಸು. ಹಾಗಾಗಿ ದೂರದಿಂದನೇ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ನನಗೆ ನವಿಲು ಅಂದರೆ ತುಂಬ ಇಷ್ಟ. ನಾನು ಡೈಲಿ ಆ ಕಡೆಯಿಂದನಾರು ಆಗಲಿ, ಬರಬೇಕಾದ್ರೂ ಆಗಲಿ, ಅಥವಾ ವಾಪಸ್ ಹೋಗ್ಬೇಕಾದ್ರೂ ಆಗಲಿ ನವಿಲು ನೋಡಿಕೊಂಡೇ ಬರ್ತೀನಿ. ಯಾಕಂದರೆ ನಾನು ಕಿಟಕಿ ಹತ್ರ ಕೂತಿರ್ತೀನಿ, ಗದ್ದೆಗಳ ಹತ್ರ ಅಥವಾ ಈ ಥರ ಏರಿ ಮೇಲೆ ಎಲ್ಲಾದರೂ ನಾನು ನವಿಲು ನೋಡ್ತೀನಿ. ನಂಗೆ ನವಿಲು ಅಂದರೆ ಅಷ್ಟು ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ಹಳಸಿನಣ್ಣು ಕೊಟ್ಟೆ. ನಮ್ಮ ಅಪ್ಪಾಜಿ ಬೋಂಡ ತಂದಿತ್ತು, ಬೋಂಡ ತಿಂದು. ಬಟ್ ನನ್ನ ಮಗಳಿಗೆ ಹಳಸಿನಣ್ಣು ಅಂದರೆ ತುಂಬ ಇಷ್ಟ. ನೋಡಿ ಒಬ್ಬಳೇ ಹೇಗೆ ತಿಂತಾ ಇದ್ದಾಳೆ ಅಂತ ಹೇಳಿ.
ಅಪ್ಪಾಜಿಗೆ ಗೊತ್ತಿತ್ತಾ ಏನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ತಂಗಿಗೆ ಮೆಸೇಜ್ ಮಾಡಿದ್ದೆ. ಆಮೇಲೆ ನಮ್ಮ ಅಮ್ಮನೂ ಕಾಲ್ ಮಾಡಿದ್ದೆ, ಎಷ್ಟು ಗಂಟೆಗೆ ಬರ್ತೀಯಾ ಅಂತ. ಹಿಂಗೆ ಹೋಗ್ತಾ ಇದ್ದೀನಿ ವರ್ಷಿತಾ ಅವ್ರ ಮನೆಗೆ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿತ್ತು. ಹೌದು, ನಾನು ವರ್ಷಿತಾ ಮುಂಚೆ ಥರ ಮಾತಾಡ್ತಾ ಇರಲಿಲ್ಲ ಕೆಲವೊಂದು ರೀಸನಿಂದ. ಬಟ್ ನಮ್ಮ ಫ್ರೆಂಡ್ಶಿಪ್ಪು ಮುಂಚೆ ಥರ ಡೈಲಿ ಮಾತಾಡಿಲ್ಲ ಅಂದ್ರೂ ಅವಾಗವಾಗ ಅವಳು ಮೆಸೇಜ್ ಮಾಡ್ತಾಳೆ, ನಾನು ಮೆಸೇಜ್ ಮಾಡ್ತೀವಿ. ನಾವಿಬ್ಬರು ಚೆನ್ನಾಗಿದ್ದೀವಿ. 2 ತಿಂಗಳಾಗಿತ್ತು ಒಳಗೆ ಡೆಲಿವರಿ ಆಗಿ. ಗಂಡು ಮಗು ಇದೆ. ಹೋಗೋಕ್ಕಾಗಿರಲಿಲ್ಲ ನೋಡೋಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ. ಫೈನಲ್ ಇವತ್ತು ಹೋದೆ. ಅವಳು ಬಾಣ್ತಿರೋದ್ರಿಂದ ಅವಳು ಏನೂ ತಿನ್ನೋ ಹಾಗಿರಲಿಲ್ಲ. ಹಾಗಾಗಿ ಬೇಕ್ರಿ ಐಟಮು, ಬಿಸ್ಕೆಟು, ರಸ್ಕು, ಬ್ರೆಡ್ಡು ಆ ಥರ ತೊಗೊಂಡು ಹೋಗಿದ್ದೆ. ಹಂಗೂ ಕಾಲ್ ಮಾಡಿ ಕೇಳಿದೆ ಅವಳಿಗೆ, ಗೋಬಿ ಪಾನಿಪುರಿ ಏನಾರು ತಿಂತೀಯಾ ಅಂತ. ಏನೂ ತಿನ್ನೋ ಹಾಗಿಲ್ಲ ಅಲ್ವಾ, ಮಗುಗೆ ಎಫೆಕ್ಟ್ ಆಗುತ್ತಲ್ವ. ಇಲ್ಲ ತಿನ್ನಲ್ಲ, ಏನು ಬೇಡ ಬಾ ಅಂದ್ಲು. ಬಟ್ ಬರೀ ಕೈಲಿ ಹೋಗಬಾರ್ದಲ್ಲ ಅಂತ ಹೇಳಿ ಅಷ್ಟು ಸುಮ್ಮನೆ ಹಾಗೆ ಎತ್ಕೊಂಡು ಹೋಗಿದ್ದೆ. ಇನ್ನೇನಿಲ್ಲ. ಕೃತು ಇಲ್ಲಿ ಹೇಗೆ ಮಾತಾಡ್ತಿದ್ದಾಳೆ ಅಂತ ಹೇಳಿ ನೀವೇ ನೋಡಿ. ಏನು ತಗೋತೀಯ? ಅದು ಏನು ಹೇಳು? ಪೊಲೀಸ್ ಕರ್ಕೊಂಡು ಗಂಗೂರಲ್ಲಿ ತಗೋ. ನೀನು ಫಸ್ಟ್ ಮುಂಡೂರಲ್ಲಿ ನಮ್ಮ ಅಪ್ಪ ಗಂಗೂರಲ್ಲಿ ಕಣ್ಣೆ ನಿಮ್ಮ ಅಪ್ಪಂದು ಜಾಸ್ತಿ ಆಸ್ತಿ ಇರೋದು, ಕೋಟಿಗಟ್ಲೆ. ಈಗಲೇ ಕೊಡ್ತಾರ. ಏನು ಇಲ್ಲ, ಮನೆ ಅಷ್ಟೇ. ಫಸ್ಟ್ ಅಲ್ಲೋ ಕೇಳೋಗು, ಇಲ್ಲಿಷ್ಟು ಬಡ್ಕೋತೀವಿ. ಏನ್ ಕೊಡ್ಬೇಕು ಚಿನ್ನು? ಏನ್ ಕೊಡ್ಬೇಕು ಹೇಳು? ದುಡ್ಡು ಎಷ್ಟು? ಅಷ್ಟು ಗಂಗೂರಲ್ಲಿ ಬೆಳಗ್ಗೆ ಬಸ್ ಹತ್ಕೊಂಡು ಹೋಗ್ಬಿಟ್ಟು ಬೀದಿಲಿ ನಿಂತ್ಕೊಂಡು ಕೇಳ್ಬಿಟ್ಟು ಬರೋ. ಇಲ್ಲಿರೋದೇ ನನ್ನ ಮಕ್ಕಳು ಕೊಡ್ತೀನಿ ನಾನು. ನಿಮ್ಮ ಅಪ್ಪಂದ ನೀನು ತಗೊಂಡು ಅಲ್ಲಿ ಹೋಗಿ ಯಾರು ಕೇಳ್ತೀರಿ? ನೀನೇ ನನ್ನ ಮಗಳನ್ನೇ. ನನ್ನ ಮಗಳು ಇವಳುವೆ ನೀನೆಲ್ಲ ಲೋಪರು. ನೀನು ಅವ್ರ ಮಗಳು ಹೋಗ್. ಅಯ್ಯೋ ರಾಜಕೀಯ ಬಿಟ್ಟವಳೆ. ಯಾವ ಕಡೆಯಿಂದ ನನ್ನ ಮಗಳು ಅದೇ ನೀನು? ಈಗಲೇ ದುಡ್ಡು ಆಸ್ತಿ ಹೆಂಗಂತಾಳೆ? ಪೊಲೀಸ್ನವ್ರನ್ನ ಕರ್ಕೊಂಡಾಗ ಆಸ್ತಿ ತಗೋತೀನಿ. ಹಂಗೆ ಇರ್ಬೇಕು, ದೊಡ್ಡೊಳಾಗ ಮಗಳು. ಯಾವ ಕಡೆಯಿಂದ ನೀನು ನನ್ನ ಮಗಳು ಅದ್ನಿ ಲೋಪರು? ಹೊಡೆ ನಿಮ್ಮ ಮನೆಗೆ. ಯಾವ ಕಡೆಯಿಂದ? ಈಗ 5 ವರ್ಷದಿಂದ ಬಂದ್ಬಿಟ್ಟು ಆಸ್ತಿ ಕೇಳ್ತಿದ್ದಿಲ್ಲ. ನಾವೇಳ್ ಹೋಗ ಚಿನ್ನು. ಕಾಡಿಯವ್ರ ಅಪ್ಪಂದದೆ ಗಂಗೂರ್ ಕಾಡ ಕಳ್ಳನ್ ಮಗವ್ರ ಅಪ್ಪ. ಗಂಗೂರ್ ಕಾಡ ಚಿನ್ನು ಅಪ್ಪನ್ ಬೈತಾ ಲೋಪರ್ ನನ್ನ ಮಗ. ಚಿನ್ನು ಸಂತ ಅಪ್ಪನ್ ಬೈತಾ. ಈಗಲೇ ಕೊಡ್ತಾರಕತ್ತೆ. ಮಗ ತೊಳ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಹೋಗು. ಬೆಳಗಿಗೆ ಕರೆದ್ಬಿಟ್ಟು ನಿನಗೆಲ್ಲ ಕೊಡ್ತಾರಕತ್ತೆ ಈಗಲೇ. ಅದೇ ಹೇಳ್ತಾಳಲ್ಲ. ಅಲ್ಲ ಆಸ್ತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವಳಿಗೆ. ಆಸ್ತಿ ತಗೋತೀನಿ ಅಂತ ಅವಳಲ್ಲ. ಅಷ್ಟೊಂದು ದುಡ್ಡು ಇಟ್ಕೊಂಡು ದುಡ್ಡಿಲ್ಲ ಅಂತೀಯಲ್ಲ ಅಪ್ಪಾಜಿ. ಗೂಡು ಸಾಕು ಚಿನ್ನ. ಚಿರನಿಂದ ಆತಂಗೇನು ಬೈದಿಲ್ಲ, ಬೈದಿದ್ದು ಅಜ್ಜಿಗಷ್ಟೇ. ನಾನೇನ್ ಮಾಡೋಣ ಕೊಟ್ಟು ನಾಳೆ ಇಸ್ಕೊಳ್ಳಿವೆ. ಡೈಲಿ 100 ಸಾಕು. 100 ಸಾಕು. 100 ರೂಪಾಯಿ ಸಾಲದಿಲ್ಲ ಅಂದ್ಬಿಟ್ಟು 200 ರೂಪಾಯಿ ಇಸ್ಕೋತಾವಳೆ ನಮ್ಮ ಅಪ್ಪಾಜಿ. 10 ರೂಪಾಯಿ ಇಸ್ಕೋತಾವಳೆ. ಚಿನ್ನ ದುಡ್ಡಿಲ್ಲ ಬಿಡವ. ಬೇಡದೆ ಹೋದ್ರು ಹೋಗು, ಸುಮ್ಮನೆ ಅಳಬೇಡ. ಟೈಮ್ ಬಂದು 4 ಗಂಟೆ. ನೆನ್ನೆನೂ ಕರೆಕ್ಟಾಗಿ ಸೇಮ್ ಟೈಮ್ಗೆ ಎಚ್ಚರ ಆಗಿತ್ತು. ಇವತ್ತು ಕರೆಕ್ಟಾಗಿ ಸೇಮ್ ಟೈಮ್ಗೆ ಎಚ್ಚರ ಆಯಿತು. ಕೃತಜ್ಞ ನನ್ನ ತಂಗಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಅಲ್ಲೋಗಿ ಮಲ್ಕೊಂಡ್ಲು, ಅಲ್ಲೇ ಮಲ್ಕೊಂಡ್ಲು. ಚಾಂದು ಇಲ್ಲೇ ಮಲ್ಗಿಸ್ಕೊತೀನಿ ಅಂತ ಹೇಳಿದ್ಲು. ಸುಮ್ಮನೆ ಅದೇ. ಫುಲ್ಲು ಮಳೆ. ರಾತ್ರಿ ಒಂದು 8:30 ಸ್ಟಾರ್ಟ್ ಆಗಿರೋ ಮಳೆ. ಕೇಳಿಸ್ತಾ ಇದೆಯಾ ಮಳೆ ಸೌಂಡು? ಇನ್ನೂ ಬರ್ತಾಯಿದೆ. ಕರೆಂಟ್ ಇಲ್ಲ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಒಂದು 15% ಚಾರ್ಜ್ ಇದೆ ಅಷ್ಟೇ. ಯಾಕೆ ಈ ಥರ ಆಗ್ತಾಯಿದೆ ನನಗೆ ಅಂದರೆ 3 ಡೇಸಿಂದ ಬೇಗ ಮಲ್ಕೋತಾ ಇದ್ದೀನಿ. 8:30 9 ಗಂಟೆಗೆಲ್ಲ ಮಲ್ಕೊಬಿಡ್ತೀನಿ. ಹಾಗಾಗಿ ಈ ಥರ ನನಗೆ ಮಧ್ಯರಾತ್ರಿಲಿ ಎಚ್ಚರ ಆಯ್ತೈತೆ. ಹಿಂಗೆ ಬೆಳಗಿನ ಜಾವ ಟೈಮಲ್ಲಿ ಎಚ್ಚರ ಆಗ್ತಾಯಿದೆ. ಇದು ನಮ್ಮ ಬೆಕ್ಕಿನ ಕೆಲಸ. ನಮ್ಮ ಬೆಕ್ಕು ಈಗ ಆಚೆ ಕಡೆ ಹೋಗಿರುತ್ತಲ್ವ, ಇದನ್ನು ಓಪನ್ ಮಾಡಿಕೊಂಡು ಈ ಕಂಡೀಲ್ ಬರುತ್ತೆ.
ನಮ್ಮ ಬೆಕ್ಕು ಚಿಕ್ಕ ಬೇಕಾದ್ರೂ ಜಾಸ್ತಿ ಆಟ ಕಲ್ತ್ಕೊಬಿಟ್ಟೈತೆ ಇವಾಗ. ಲಾಕ್ ಮಾಡಿಬಿಡ್ತೀನಿ, ಚಳಿ ನಂಗೆ ಆಗೋದೇ ಇಲ್ಲ. ಇಷ್ಟೇ ಏನು ಸುಮ್ಮನೆ ಮಲ್ಕೋತೀನಿ, ನಂಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಫೋನ್ ನೋಡೋಕ್ಕೂ ಫೋನಲ್ಲಿ ಚಾರ್ಜ್ ಇಲ್ಲ, ಮಲ್ಕೊಳ್ಳೇಬೇಕು, ನೋ ಆಪ್ಷನ್, ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ. ಸೊ ಮಲಗಿದ್ದು ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೃತಕ ಹೋಮ್ವರ್ಕ್ ಮಾಡಿಸಿ ಈ ಮನೆ ಕಸ ಒರೆಸ್ದೆ. ಅಮ್ಮ ಒರೆಸ್ಬೇಡ, ನಾನು ಒರೆಸ್ಕೊತೀನಿ, ಹೋಗು, ನಿಂಗೆ ಟೈಮ್ ಆಗುತ್ತೆ ಅಂತ ಐತೆ. ಚಿತ್ರಾನ್ನದೊಳಿ ಮಾಡಿ ಅನ್ನ ಮಾಡಿದ್ರು, ತಿಂತಾಯಿದ್ದೀನಿ. ಸೊ ಆಗೈತೆ, ಅವರು ಬಂದರು ಹುಬ್ಬಳ್ಳಿಯಿಂದ 7 ಗಂಟೆಗೆ. ಅವರು ಸ್ನಾನ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ತಂಗಿ ಪಾಪು ಸ್ನಾನ ಮಾಡಿಸ್ತಾ ಇದ್ದಾಳೆ. ನನಗೆ ತಿಂಡಿ ತಿಂದ್ಬಿಟ್ಟು ಡ್ರೆಸ್ ಹಾಕಿದ್ದೀನಿ, ಸ್ಯಾರಿ ಹಾಕ್ಕೊಂಡು ಹೊರಡಬೇಕು. ಇವಾಗ ವ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ ಗೈಸ್, ಅಷ್ಟು ಬ್ಯುಸಿ ಅಂದರೆ ಬ್ಯುಸಿ ಇವತ್ತು. ಈ ಥರ ರೆಡಿ ಆಗಿದ್ದೀನಿ, ಇವಾಗ ಹೊರಡ್ತಾ ಇದ್ದೀನಿ. ಚಾಂದು ಊರಿಗೆ ಹೋಗ್ತಾವಳೆ, ಕೃತಜ್ಞ ಕಾನ್ವೆಂಟ್ಗೆ ಹೋಗ್ತಾವಳೆ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಕೆ ನಂಗೆ ಗೊತ್ತಿದ್ರೆ ತಾನೆ. ಸೊ ಆಗತ್ತೆ, ಅವರು ತಿಂಡಿ ತಿಂತವ್ರೆ, ಅವ್ರು ಮಾತಾಡೋ 1-2 ಮಾತು ಮಾತಾಡಿ ನಮ್ಮ ಬ್ಲಾಗ್ಗೆ. ನೀರು ಕುಡಿದ್ಬಿಟ್ಟು ಮಾತಾಡಲಿ. ಟೈಮು ಕಾಳೆ ಬರ್ತಿಲ್ವಲ್ಲ, ಕೆಳಗಡೆ ಅವೇನು ಅನಿಸ್ತದೆ, ಕಾಳು ನೀಟಾಗಿ ಹಾಕಿದ್ರಿ. ಕೆಳಗಡೆ ಇಲ್ಲ, ಸರಿಯಾಗಿ ಊಟಕ್ಕೆ ಗುಡ್ ಮಾರ್ನಿಂಗ್. ಬನ್ನಿ, ಬೆಳಗ್ಗೆ ನಮಗೆ ಅನ್ನ ಸಾಂಬಾರು ಹಾಕೊಟ್ಟಿದ್ದಾರೆ. ಊಟ ತಡ್ಡಿ ಕಾಳು ಸಾರು, ಮೂಲಂಗಿ ಮತ್ತೆ ಮೂಲಂಗಿ ಸಾರು ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ. ಏನು ಬಿಳ್ಳು ಕಾಣ್ತಾ ಇದ್ದೀರಲ್ಲ? ಅಲ್ವೇನೆ, ಬ್ಯೂಟಿ ಮೇಂಟೈನ್ ಮಾಡ್ತೀವಿ. ಆಗ ಸ್ಟಾರ್ಟಿಂಗ್ ನೋಡಕ್ ಬಂದ ಕರ್ಗಿದ್ರು. ಇಲ್ಲ, ಒಂಥರ ಬ್ಲ್ಯಾಕೇ ಇದ್ರಿ, ಕಲರ್ ಆಗ್ಬಿಟ್ಟು. ನನ್ನ ತಂಗಿನ ಮದುವೆ ಆದ್ಮೇಲೆ ಕಲರ್ ಆಗ್ಬಿಟ್ಟಿದ್ರಿ. ಏನು ಹಾಕ್ತಿದ್ರಿ ನಮ್ಗೆ ಹೇಳಿ, ನಾವು ಒಂಥರ. ಹಾಂ ಸರಿ, ಬರೋದಾ? ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಟಾಟಾ.